ಮತ್ತೆ ಜೈಲು ಸೇರಲಿದ್ದಾರೆ ದರ್ಶನ್ಗೆ ಇನ್ನು ರಾಜಾತಿಥ್ಯ ಇರಲ್ಲ, ಜೈಲದು. ಜೈಲು ಅಂತಂದ್ರೆ ಜೈಲು ವಾಸ ಹೇಗಿರಬೇಕು ಹಾಗಿರಬೇಕು ಅನ್ನೋದನ್ನ ಸ್ಪಷ್ಟಪಡಿಸಿದೆ ಸುಪ್ರೀಂ. ಜೊತೆಗೆ ದರ್ಶನ್ ಅಂಡ್ ಗ್ಯಾಂಗ್ ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಜೈಲಲ್ಲಿ ಇರೋವರಿಗೂ ಮುಂದೆ ಜೈಲಿಗೆ ಹೋಗೋವರಿಗೂ ಯಾರೇ ಬಂದರೂ ಕೂಡ ಯಾರೂ ಕಾನೂನಿನ ಮುಂದೆ ದೊಡ್ಡವರು ಅಲ್ಲ ಚಿಕ್ಕವರು ಅಲ್ಲ. ಆರೋಪಿಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ಕೊಡೋ ಹಾಗಿಲ್ಲ. ಅದರ ಬಗ್ಗೆ ಸ್ಪಷ್ಟವಾದಂತಹ ಸಂದೇಶ. ಇಲ್ಲಿ ಬಹಳ ಸ್ವಾರಸ್ಯಕರವಾದಂತಹ ಚರ್ಚೆಗಳಾಗಿದೆ ಕೋರ್ಟಲ್ಲಿ. ನಿಮಗೆ ಧನ್ಯವಾದ ಅಂತ ಹೇಳ್ತಾರೆ ಕೋರ್ಟು, ಇದು ವಕೀಲರು ಹೇಳ್ತಾರೆ ಧನ್ಯವಾದ ಅಂತ ಹೇಳಿದ ತಕ್ಷಣ ಪರ್ದಿವಾಲ್ ಅವರು ಹೇಳ್ತಾರೆ, ನೀವು ರಾಜ್ಯದವರು ಯಾರಿಗಾದರೂ VIP ಏನಾದರೂ ಟ್ರೀಟ್ಮೆಂಟ್ ಏನಾದರೂ ಕೊಡ್ತಾ ಇದ್ದೀರಿ ಅನ್ನೋದು ಆಯಿತು ಅಂತಂದರೆ, ಛಾಯಾಚಿತ್ರಗಳು ಅಥವಾ ಯಾವ್ದಾದ್ರು ವಿಡಿಯೋ ಸಿಕ್ತು ಅಂದರೆ ಮೊದಲು ನಿಮ್ಮನ್ನು ಸಮನ್ಸ್ ಮಾಡ್ತೀವಿ ಅಂತ. ಅಂದರೆ ಅವರು ಥ್ಯಾಂಕ್ಸನ್ನು ಸ್ವೀಕರಿಸಿಲ್ಲ, ಆ ಸ್ವೀಕರಿಸೋದ್ರ ಬದಲಾಗಿ ಚಾಟಿ ಕೊಟ್ಟಿದ್ದಾರೆ, ಸರಿಯಾಗಿ ಕೊಟ್ಟಿದ್ದಾರೆ. ನಾನು AG ಜೊತೆ ಮಾತಾಡಿದ ತಕ್ಷಣ ತಿಳಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಇದು ಸಂಗತಿ. ಈ ತೀರ್ಪಿನ ಪ್ರತಿಯನ್ನು ಎಲ್ಲ ಹೈಕೋರ್ಟ್ಗಳು ಮತ್ತು ರಾಜ್ಯ ಸರ್ಕಾರಗಳಿಗೆ ಕೊಡಿ ಅಂತ ಕೂಡ ಅವರು ನಿರ್ದೇಶಿಸಲಾಗಿದೆ. ಇದು ಸಂಗತಿ. ಮಹದೇವನ್ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಹೈಕೋರ್ಟ್ ಆದೇಶ ವಿಕೃತತೆಯಿಂದ ಕೂಡಿದೆ. ನ್ಯಾಯಾಲಯವು ಸಾಕ್ಷಿ ಹೇಳಿಕೆಯನ್ನು ಪರಿಗಣಿಸಿದೆ, ಅದು ವಿಚಾರಣಾ ನ್ಯಾಯಾಲಯದ ಏಕೈಕ ವಿಶೇಷ ಹಕ್ಕು ಅಂತ ಹೇಳಿರುವಂಥದ್ದು. ನಾವು ಜಾಮೀನು ಮಂಜೂರು ಮತ್ತು ರದ್ದತಿ ಎರಡನ್ನೂ ಕೂಡ ಪರಿಗಣಿಸಿದ್ದೀವಿ. ನಾವು ಹೈಕೋರ್ಟ್ ಆದೇಶ ಅಧಿಕಾರದ ಯಾಂತ್ರಿಕ ಪ್ರಯೋಗವನ್ನು ನಾವು ಪ್ರತಿಬಿಂಬಿಸುತ್ತೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಜಾಮೀನು ಮಂಜೂರು ವಿಚಾರಣೆಯ ಮೇಲೆ ಇದು ಪರಿಣಾಮ ಬೀರುತ್ತೆ ಮತ್ತು ಸಾಕ್ಷ್ಯಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತ ತುಂಬ ಸ್ಪಷ್ಟವಾಗಿ ಹೇಳಲಾಗಿದೆ. ತುಂಬ ಸ್ಪಷ್ಟವಾಗಿ ಈ ಮುಖಾಂತರ 7 ಆರೋಪಿಗಳ ಜಾಮೀನು ರದ್ದಾಗಿದೆ. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಎಲ್ಲೋ ಒಂದು ಕಡೆಗೆ ಈ ಸುಪ್ರೀಂ ಕೋರ್ಟ್ ಕೆಲವೊಂದು ಸಂದರ್ಭಗಳಲ್ಲಿ ಮೌಖಿಕವಾಗಿ ಸಾಕಷ್ಟು ಸಂಗತಿಗಳನ್ನು ಹೇಳಿರುತ್ತೆ, ಆದರೆ ಈ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ರೀತಿಯ ತೀರ್ಪುಗಳು ಬಂದಿದ್ದು ಕೂಡ ಇದೆ. ಈ ನಮ್ಮ ತಲೆನಲ್ಲೂ ಕೂಡ ಅದೇ ಇತ್ತು, ಏನಾದರೂ ಒಂದು ಚೂರು ಅದೃಷ್ಟ ಕುಲಾಯಿಸಿದರೂ ಕೂಡ ಜಾಮೀನು ಮುಂದುವರಿಬೋದು ಅನ್ನುವಂಥದ್ದು. ಆದರೆ ಕ್ಯಾನ್ಸಲ್ ಮಾಡುವಂಥದ್ದು ಅಷ್ಟೇ ಅಲ್ಲ, ರದ್ದು ಮಾಡುವಂಥದ್ದು ಅಷ್ಟೇ ಅಲ್ಲ ರಮೇಶ್, ದೊಡ್ಡ ಮಟ್ಟದ ತಪರಾಜ್ಞೆಯನ್ನು ಕೊಟ್ಟಿದೆ ಕೋರ್ಟ್. ಎಷ್ಟರ ಮಟ್ಟಿಗೆ ಅಂತಂದರೆ ಅದು ರಾಜ್ಯ ಸರ್ಕಾರಕ್ಕೆ, ಸಂಬಂಧಪಟ್ಟಂಥ ಜೈಲಾಧಿಕಾರಿಗಳಿಗೆ, ಜೊತೆಗೆ ಪ್ರತಿಗಳು ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ಹೋಗಬೇಕು ಅನ್ನೋದ್ರ ಮುಖಾಂತರ ಮುಂದೆ ಯಾರಾದರೂ ಏನಾದರೂ ತೀರ್ಪು ಕೊಡಬೇಕು ಅಂದರೆ 10 ಬಾರಿ ಯೋಚನೆ ಮಾಡಿಕೊಡ್ಬೇಕು, ಯಾವುದೇ ರೀತಿಯ ಧಾವಂತದಿಂದ ಕೊಡಬಾರದು ಅನ್ನುವಂಥ ಸ್ಪಷ್ಟವಾದಂಥ ಎಚ್ಚರಿಕೆಯ ಸಂದೇಶ. ಏನಂತೀರಿ ರಮೇಶ್? ಖಂಡಿತ ರಂಗನಾಥ್, ಇದೊಂದು ಲ್ಯಾಂಡ್ ಮಾರ್ಕ್ ತೀರ್ಪು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಖುದ್ದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಇದನ್ನು ಹೇಳಿದ್ದಾರೆ. ಇದೊಂದು ಲ್ಯಾಂಡ್ ಮಾರ್ಕ್ ತೀರ್ಪು ಅಂತೇಳಿ ಅವರೇ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗೇನೆ ಈ ತೀರ್ಪಿನ ಪ್ರತಿಯನ್ನು ಎಲ್ಲ ಹೈಕೋರ್ಟ್ಗಳಿಗೂ ಮತ್ತು ಎಲ್ಲ ಜೈಲು ಅಧೀಕ್ಷಕರಿಗೂ ಕೊಡಬೇಕು ಅಂತೇಳಿ ಈಗ ನಿರ್ದೇಶನ ಕೊಡಲಾಗಿದೆ. ಈ ತೀರ್ಪು ಕೊಡಬೇಕಾದ್ರೆ ನ್ಯಾಯಮೂರ್ತಿಗಳು ಸ್ಪಷ್ಟವಾಗಿ ಹೇಳಿದರು, ಹೈಕೋರ್ಟು ಎಲ್ಲ ರೀತಿಯ ಲೋಪಗಳಿದೆ, ಆದರೆ ಆ ತೀರ್ಪಿನಲ್ಲಿ ಬಹುತೇಕ ಲೋಪಗಳಿವೆ. ಯಾಕೆ ಅಂತಂದರೆ ಈಗಲೇ ಜಡ್ಜ್ಮೆಂಟ್ ಕೊಡೋ ಥರ, ಅಂದರೆ ಅಂತಿಮ ತೀರ್ಪು ಕೊಡೋ ರೀತಿಯಲ್ಲಿ ಸಾಕ್ಷ್ಯ ವಿಚಾರಣೆ ಟ್ರಯಲ್ ಕೂಡ ಹೈಕೋರ್ಟ್ ನಡೆಸಿರುವಂಥ ರೀತಿಯಲ್ಲಿ ಈ ಒಂದು ತೀರ್ಪನ್ನು ಕೊಡಲಾಗಿದೆ. ಈ ರೀತಿ ತೀರ್ಪು ಕೊಡೋದು ಸರಿಯಲ್ಲ. ಯಾಕೆ ಅಂದರೆ ಟ್ರಯಲ್ ನಡೆಸುವಂಥ ಜವಾಬ್ದಾರಿ ಇರೋದು ಟ್ರಯಲ್ ಕೋರ್ಟ್ಗೆ, ಅಂದರೆ ಸಾಕ್ಷ್ಯ ವಿಚಾರಣೆ ನಡೆಯೋದು ಸೆಷನ್ಸ್ ಕೋರ್ಟ್ನಲ್ಲಿ. ಹೀಗಾಗಿ ಸೆಷನ್ಸ್ ಕೋರ್ಟ್ ನಡೆಸಬೇಕಾದಂಥ ಟ್ರಯಲನ್ನು ಹೈಕೋರ್ಟನ್ನೇ ನಡೆಸಿ ಈ ರೀತಿ ಅವರ ದೋಷ ಮುಕ್ತಿ ಆಗೋ ರೀತಿಯಲ್ಲಿ ತೀರ್ಪನ್ನು ಕೊಡೋದು ಸರಿಯಲ್ಲ ಅಂತ ಹೇಳಿದೆ. ಜೊತೆಗೆ ತಾಂತ್ರಿಕ ಅಂಶಗಳನ್ನ ಮುಂದೊಡ್ಡಿ ತೀರ್ಪನ್ನು ಕೊಟ್ಟಿರೋದು, ಜಾಮೀನು ಕೊಟ್ಟಿರೋದು ಕೂಡ ಸರಿಯಲ್ಲ ಅಂತ ಹೇಳಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಇನ್ನೂ ಒಂದು ಮಾತು ಹೇಳಿದೆ, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ನಾವು ಈ ಕೇಸನ್ನು ಎಲ್ರಿಗೂ ಕೂಡ ಒಂದು ಸಂದೇಶ ಅನ್ನೋ ರೀತಿಯಲ್ಲಿ ಈ ತೀರ್ಪನ್ನು ನೀಡಿದ್ದೀವಿ. ಕಾನೂನೇ ಎಲ್ಲದಕ್ಕಿಂತ ದೊಡ್ಡದು, ಎಂಥ ದೊಡ್ಡವರಿಲ್ಲಿ ಸಣ್ಣವರಿಲ್ಲಿ, ಕಾನೂನಿನ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ. ಜೊತೆಗೆ ಇನ್ನೊಂದು ಅಂಶವನ್ನೇ ಹೇಳಿದೆ, ಈಗ ಕೇಸು ನಮ್ಮ ಮುಂದೆ ಬಂದಾಗಲೇ ನಾವು ಒಂದು ಅಂಶವನ್ನು ಗಮನಿಸಿದ್ವಿ, ಏನಂದ್ರೆ ಈ ಕೇಸ್ನ ಆರೋಪಿಗೆ ರಾಜಾತಿಥ್ಯ ನೀಡಲಾಗಿದೆ, 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ನೀಡಲಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳೇ ಹೇಳಿದ್ದಾರೆ. ಹೀಗಾಗಿ ಈ ರೀತಿ ಟ್ರೀಟ್ಮೆಂಟ್ ಕೊಟ್ಟಾಗ್ಲೇನೆ ಜೈಲು ಅಧೀಕ್ಷಕರ ಮೇಲೆ ಕ್ರಮ ಆಗಬೇಕಾಗಿತ್ತು, ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು. ಆದರೆ ಅದು ಆಗಿಲ್ಲ, ಅದೇ ವಿಪರ್ಯಾಸ. ಆದರೆ ಇನ್ನು ಮುಂದೆ ಏನಾದರೂ ಒಂದೇ ಒಂದು ಫೋಟೋ, ಒಂದೇ ಒಂದು ವಿಡಿಯೋ ಏನಾದರೂ ನಮ್ಮ ದೃಷ್ಟಿಗೆ, ನಮ್ಮ ಗಮನಕ್ಕೆ ಬಂದರೆ ರಾಜ್ಯ ಸರ್ಕಾರದ ವಿರುದ್ಧ, ಗೃಹ ಇಲಾಖೆ ವಿರುದ್ಧ ಮತ್ತು ನಿಮ್ಮನ್ನು ಕರೆಸಿ, ಅಂದರೆ ರಾಜ್ಯ ಸರ್ಕಾರನ ಪ್ರತಿನಿಧಿಸ್ತಾ ಇರುವಂತಹ ವಕೀಲರನ್ನು ಕರೆಸಿ ನಿಮಗೆ ತರಾಟೆ ತಗೊಳ್ಳಲಾಗುವುದು, ನಿಮಗೆ ಸಮನ್ ನೀಡಲಾಗುವುದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದರೆ ಇನ್ನು ಮುಂದೆ ದರ್ಶನ್ಗೆ ಯಾವುದೇ ರೀತಿಯಾದಂಥ ರಾಜಾತಿಥ್ಯ ಇರೋದಿಲ್ಲ. ಒಂದು ವೇಳೆ ಏನಾದರೂ ರಾಜಾತಿಥ್ಯ ಕೊಟ್ಟರೆ, ಯಾವ್ದಾದ್ರು 5 ಸ್ಟಾರ್ ಟ್ರೀಟ್ಮೆಂಟ್ ಕೊಟ್ಟರೆ ಅಂಥವ್ರ ವಿರುದ್ಧ ಶಿಸ್ತು ಕ್ರಮ ಆಗೋದು ಶತಸಿದ್ಧ. ಹೀಗಾಗಿ ಸುಪ್ರೀಂ ಕೋರ್ಟ್ನ ಈ ತೀರ್ಪೇನಿದೆ, ಇದೊಂದು ರೀತಿ ಲ್ಯಾಂಡ್ ಮಾರ್ಕ್ ತೀರ್ಪಾಗಿದೆ. ಒಂದು ನಿಮಿಷ ರಮೇಶ್,